ಾದ ಸಿದ್ಧಾರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಚಿತಪ್ರಜ್ಞ ಮೌನಯೋಗಿ ಗುರುನಾಥರೂಢರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಎನ್ನ ಆರಾಧ್ಯ ದೈವ ಆದಂಥ ಗುರುರಾಮಲಿಂಗೇಶ್ವರನನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೆ ವಂದಿಸಿ ಇವತ್ತು ನರಜನ್ಮವನ್ನು ತೊರೆದು ಹರಜನ್ಮವನ್ನು ಮಾಡಲು ಬಂದಂಥ ಎಲ್ಲ ಶರಣೆಯರ ಅಂತರಾತ್ಮಕ್ಕೆ ವಂದಿಸಿ ಇವತ್ತಿನ ವಿಷಯದಲ್ಲಿ ನೀವು ಎಲ್ಲರೂ ಪಾಲ್ಗೊಳ್ಳೋಣ. ನಿಜಗುಂಡರು ಕೈವಲ್ಯ ಪದ್ಧತಿ ಅನ್ನುವಂಥ ಪುಸ್ತಕದೊಳಗೆ ಒಂದು ಸಾಲು ಹೇಳ್ತಾರೆ, ಮನುಜ ಕುಲದ ಜನನದ ಲಾಭ ಯಾವುದು? ಯಾಕಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಒಂದು ಜೀವಜಂತು. ಇಲ್ಲಿ ಶಂಕರಾಚಾರ್ಯರು 8ನೇ ಶತಮಾನದಾಗ ಆದಿಶಂಕರಾಚಾರ್ಯರು ಹೇಳ್ತಾರೆ 1200 ವರ್ಷದ ಆಚೆ ಜಂತು ನಾಮ ನರ ಜನ್ಮ ದುರ್ಲಭ ಅಂತ. ಯಾಕಂದ್ರೆ ಇದು ಒಂದು ಜೀವಜಂತುನೇ. ಈ ಜೀವಜಂತು ಸಫಲತೆ ಆಗಬೇಕಾಗಿತ್ತು ಅಂದರೆ ಕಾರಣ ಏನು? ಮನುಷ್ಯನ ಜನ್ಮ ದೊಡ್ಡದು ಅಂತಾರೆ. ಅಂದು ಅಂದಾರ, ಇಂದು ಅಂದಾರ, ಎಂದೆಂದಿಗೂ ಅಂತಾರೆ. ಯಾಕಂತಾರ? ಮನುಷ್ಯನ ಜನ್ಮ ಸಫಲತೆ ಸಾರ್ಥಕತೆ ಯಾವಾಗ ಆಗ್ತದೆ? ಇದು ಪ್ರಶ್ನೆ. ಯಾಕಂದ್ರೆ ಈ ಜನ್ಮ ತೊಟ್ಟು ಬಂದೀವಿ ಅಂದಮೇಲೆ ಬರೇ ನಾವು ಪ್ರಪಂಚ ಮಾಡಿದ್ರೆ ಈ ಜನ್ಮಕ್ಕೆ ಸಫಲತೆ ಬರುವುದಿಲ್ಲ. ಪ್ರಪಂಚದ ಜೊತೆಗೆ ಸಮಾಜದ ಸೇವೆ, ಸಾರ್ವಜನಿಕರ ಸೇವೆ, ಧರ್ಮಾರ್ಥದ ಕೆಲಸ, ಪುಣ್ಯದ ಕೆಲಸ ಇದನ್ನು ಮಾಡ್ಕೊಂತ ಪ್ರಪಂಚ ಸಾಗಿಸಿಕೊಂಡು ಹೋದ್ರೆ ಮಾತ್ರ ಮನುಷ್ಯ ಜನ್ಮಕ್ಕೆ ಒಂದಿಷ್ಟು ಸಾಫಲ್ಯತೆ ಬರ್ತದೆ ಅಂತ ಮಹಾತ್ಮರು ಹೇಳ್ತಾರೆ. ಯಾಕಂತಂದ್ರೆ ಹುಟ್ಟಿವಿ, ಎಷ್ಟೋ ಜನ್ಮದಿಂದ ನಾವು ಬಂದಂಥರು. ಒಂದೇ ಜನ್ಮದೊಳಗೆ ಹುಟ್ಟಿ ನಾವು ಸತ್ತೋರಲ್ಲ. ಜನ್ಮಾಂತರದ ಸುಕೃತದ ಒಂದು ಇದರಿಂದ ಮಾನವ ಜನ್ಮ ಹುಟ್ಟಿ ಸತ್ತಿ ಭವಚಕ್ರದೊಳಗೆ ಬಿದ್ದು ಒದ್ದಾಡಿ ಬಳಲಿ ಬೆಂಡಾಗಿ ಬಂದಂಥ ಮಹಾತ್ಮರು ನಾವೆಲ್ಲ ಸಾಮಾನ್ಯರಲ್ಲ. ಆದರೂ ಮನುಷ್ಯಾಗ ಭವಹರಣ ಅನ್ನುವಂಥದ್ದು ಮನುಷ್ಯನಿಗೆ ಎಚ್ಚರ ಇರಬೇಕು. ಮನುಷ್ಯಾಗ ಎಚ್ಚರ ಇರಬೇಕು. ಅದಕ್ಕೆ ಎಚ್ಚರ ಅಂತ ಇವರು ಹೇಳ್ಯಾರ. ಯಾರು? ಸ್ವಾಮಿ ವಿವೇಕಾನಂದರು. ಎದ್ದೇಳು, ಎಚ್ಚರನಾಗು. ಯಾಕೆ? ಕತ್ತಲದೊಳಗೆ ಅದಿದೆ. ಕತ್ತಲ ಅಂದ್ರೆ ಮನ್ಕೊಂಡದ್ದಲ್ಲ, ಅಜ್ಞಾನದೊಳಗೆ ಅದಿದೆಯಪ್ಪ. ಅದಕ್ಕಾಗಿ ಜ್ಞಾನದ ಕಡೆ ನೀನು ಹೇಳಪ್ಪ. ಎಲ್ಲಿ ತನಕ ಕತ್ತಲದೊಳಗೆ ಇರುತ್ತೀವಿ? ಅದಕ್ಕೆ ನಿನಗೆ ಜ್ಞಾನ ಅವಶ್ಯದ. ಅದಕ್ಕಾಕೇಸಿ ನಿನಗೆ ಜ್ಞಾನ ಪಡ್ಕೋ. ಅದಕ್ಕೆ ಹೇಳ್ತಾರೆ ಒಬ್ಬರು ಸುಭಾಷಿತರು, ವಿದ್ಯೆಹೀನನಂ ದರಿದ್ರ ಲಕ್ಷಣಂ ಜ್ಞಾನಹೀನನಂ ಪಶು ಸಮಾನಂ ಜ್ಞಾನ ದೇವತಾ ಕೈವಲ್ಯಂ. ಅದಕ್ಕೆ ಪ್ರತಿಯೊಬ್ಬರಿಗೆ ಲೌಕಿಕದೊಳಗೆ ಹೆಂಡ್ರ ಮಕ್ಕಳನ್ನ ಸಾಕಬೇಕು, ಸಲುವಬೇಕಪ್ಪ ಅಂದ್ರೆ ಲೌಕಿಕದೊಳಗೆ ವಿದ್ಯೆ ಅವಶ್ಯ ಅದ. ಯಾಕಂತಂದ್ರೆ ವಿದ್ಯೆ ಇರಲಿಲ್ಲ ಅಂದ್ರೆ ಇನ್ನೊಬ್ಬರ ಬಳಿ ಹೋಗಿ ಕತ್ತಿ ಹಂಗೆ ದುಡಿದು ಹೆಂಡ್ರ ಮಕ್ಕಳು ಸಾಕಬೇಕಾಗ್ತದೆ. ಅದನ್ನು ಒಂದಿಷ್ಟು ವಿದ್ಯಾ ಸಂಪಾದನೆ ಮಾಡಿದರೆ ಐಷಾರಾಮ ಹೆಂಡ್ರ ಮಕ್ಕಳನ್ನ ಸಾಕಾಕ ಬರ್ತದೆ. ಮತ್ತು ಇಲ್ಲಿ ಹೇಳ್ತಾನೆ, ವಿದ್ಯೆಹೀನ ನಮ್ಮ ದರಿದ್ರ ಲಕ್ಷಣಂ ಜ್ಞಾನಹೀನ ನಮ್ಮ ಪಶು ಸಮಾನಂ. ಜ್ಞಾನ ಯಾರಿಗಿಲ್ರಿ? ಇಲ್ಲೆಲ್ಲರಿಗೆ ಇದು ಜ್ಞಾನ ಅದ. ಮತ್ತು ಯಾವ ಜ್ಞಾನ ಅದ? ಜ್ಞಾನ ಅಂದ್ರೆ ಏನು? ಯಾವುದಕ್ಕಂತಾರ ಜ್ಞಾನ? ಬದುಕುವಂಥ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಉಂಟು. ಯಾರಿಗಿಲ್ರಿ? ನಮ್ಮ ಮನೆ, ನಮ್ಮ ಹೊಲ, ನಮ್ಮ ಹೆಂಡರು, ನಮ್ಮ ಮಕ್ಕಳು ನಮಗಿಲ್ಲೇನು? ಇದು ಜ್ಞಾನ ಅಲ್ಲ. ಇದು ವ್ಯಾವಹಾರಿಕವಾಗಿ ಬಂದಂಥ ಸಾಮಾನ್ಯ ಜ್ಞಾನ. ಪ್ರತಿಯೊಬ್ಬರಿಗೂ ವಿಶೇಷ ಜ್ಞಾನ ಹೆಚ್ಚಬೇಕು. ಯಾಕಂದ್ರೆ ನಾನು ಯಾರು, ನಾನು ಎದಕ್ಕೆ ಬಂದೀನಿ, ನನ್ನ ಕೆಲಸ ಏನು, ನಾನು ಎಲ್ಲಿಗೆ ಹೋಗಬೇಕಂತ ತಿಳ್ಕೊಳ್ಳೋದು ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನದಿಂದ ಏನು ಕೆಲಸ ಆಗೋದಿಲ್ಲ. ಬದುಕಬಹುದು. ಅಂದು ಬಂದೀವಿ, ಇಂದು ಬದುಕ್ತೀವಿ, ಮುಂದೂ ಬದುಕ್ತೀವಿ, ಎಂದೆಂದಿಗೂ ಬದುಕ್ತೀವಿ. ಬದುಕುವುದು ಮುಖ್ಯ ಅಲ್ಲ, ಹ್ಯಾಂಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ಎಷ್ಟು ದಿವಸ ಈ ಭೂಮಿ ಮೇಲೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಏನು ಸಾಧನ ಮಾಡಿದನ ಅನ್ನೋದು ಭಾಳ ಮುಖ್ಯ. ಅದಕ್ಕಾಗಿ ಮನುಷ್ಯನ ಜನ್ಮ ಬಹಳ ದೊಡ್ಡದದ. ಯಾಕಂದ್ರೆ ಈ ಜನ್ಮ ಬರಬೇಕಾಗಿತ್ತು ಅಂತಂದ್ರೆ 2 ಕಾರಣಗಳದಾವ. ಒಂದು ಪಾಪನೂ ಅದ, ಒಂದು ಪುಣ್ಯನೂ ಅದ. ಈ 2 ಸಮ್ಮಿಶ್ರದಿಂದ ಈ ಮಾನವ ಜನ್ಮ ಉದಯ ಆಗಿದೆ. ಈ ಮಾನವ ಜನ್ಮದೊಳಗನು 3 ಶರೀರ ಧಾರಣೆಗಳದಾವ. ಒಂದು ಮಾಂಸಪಿಂಡ, ಒಂದು ಮಂತ್ರಪಿಂಡ, ಒಂದು ವರಪಿಂಡ ಶರೀರ. ಈ ವರಪಿಂಡ ಶರೀರ ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತು ಅಂದ್ರೆ ಹಿಂದಿನ ಜನ್ಮದೊಳಗೆ ಗುರುಬೋಧ ನಮಗೆ ಆಗಿರಬೇಕು. ಗುರುಬೋಧ ಆದ್ರೆ ಸಾಲೋದಿಲ್ಲ. ಅವರಲ್ಲಿ ಶ್ರವಣ ಮನನ ನಿಧಿಧ್ಯಾಸ ನಾವು
ನಿತ್ಯ ಅನುಸರಣೆ ಮಾಡಿಕೊಂಡು ಬಂದು ಈ ಜನ್ಮನ್ನು ನಮಗೆ ಯಾವಾಗ ನಮ್ಮ ಅರಿವಿಗೆ ಬರ್ತದ ಆವಾಗ ಈ ಮನುಷ್ಯನ ಜನ್ಮಕ್ಕೆ ಸಾಫಲ್ಯತೆ ಬರ್ತದಲ್ಲ ಹೊರತಾಗಿ ಬರೇ ನಾವು ಹುಟ್ಟೀವಿ ಅಂತಂದ್ರೆ ಸಾಯ್ತೀವಿ ಅಷ್ಟೇ ಮುಖ್ಯ ಆಗ್ತದಲ್ಲ ಹೊರತಾಗಿ ಯಾಕೆ ಹುಟ್ಟೀವಿ ಅನ್ನೋದು ಬಹಳ ಮುಖ್ಯ ಅದ ಪ್ರತಿಯೊಬ್ಬರು. ಯಾಕಂತಂದ್ರೆ ಇದು ಏನು ಈಗ ನಾವು ಯಾವುದ ಕಾರಣದಿಂದ ನಾವು ಇಲ್ಲಿಗೆ ಬಂದೀವಿ ಅನ್ನೋದು ಮೂಲತಃ ಹುಡುಕ್ಬೇಕಲ್ಲ. ಮೂಲ ಹುಡುಕಿದೀವಿ ನಿಮ್ಮ ಅರಿವಿಗೆ ಬರ್ತದೆ ನಿನಗೆ. ಮೂಲ ನೀನು ಹುಡುಕ್ಯಾಡಲಿಲ್ಲ ಬಹಿರ್ಮುಖನೇ ಹೊರಗ ಹೊಂಟಿ ಅಂತಂದ್ರೆ ಅಂತರ್ಮುಖ ಯಾವಾಗ ಆಗೋದು? ಎಲ್ಲಿ ತನಕ ನಿನಗೆ ಅಂತರ್ಮುಖ ಆಗೋದಿಲ್ಲ ಅಲ್ಲಿ ತನಕ ನಿನಗೆ ಬಹಿರ್ಮುಖ ನೀನು ಹೋಗೋದೇ ಅಷ್ಟೇ. ಯಾಕಂದ್ರೆ ಬಹಿರ್ಮುಖ ನಾವು ಹೊಂಟೇವು ಅಂತಂದ್ರೆ ಅಂತರ್ಮುಖ ಆಗೋದಿಲ್ಲ. ಅಂತರ್ಮುಖ ಆಗಬೇಕಾಗಿತ್ತು ಅಂದ್ರೆ ಅಂಥ ಸಮರ್ಥ ಗುರುವೇ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಗುರು ನಮಗೆ ಯಾವಾಗ ಶಿರದ ಮೇಲೆ ಹಸ್ತ ಸ್ಪರ್ಸ್ತಾನ ಅವಾಗ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಉದಯ. ಮಂತ್ರಪಿಂಡ ಉದಯ ಆದ್ರೆ ಮುಗಿಯಂಗಿಲ್ಲ. ಮಂತ್ರಪಿಂಡ ಉದಯ ಆಯಿತು ಅಂತಂದ್ರೆ ಅಲ್ಲಿ ಸೇವಾ ಮನೋನ. ಯಾಕಂತಂದ್ರೆ ಅಪ್ತ ಅಂಗ ಸದ್ಭಾವ ಅಂಥೇಳಿ ಅಲ್ಲಿ ಇವು ಅದಾವ, ಸೇವಾಗಳದಾವ. ಆ ಸೇವಾ ದಿನನಿತ್ಯ ಅಲ್ಲಿ ಚಾಚೂ ತಪ್ಪದೆ ಕಷ್ಟನೋ ಸುಖನೋ ಅವು ಎರಡೂ ನಮಗೆ ತಿಳಿಲಾರ್ದಂಗನೆ ಒಂದೇ ಭಾಗವಾಗಿ ಗುರುವಿನಲ್ಲಿ ನಾನು ಶ್ರವಣ ಮನನ ನಿಧಿಧ್ಯಾಸ ಇವನ್ನೆಲ್ಲ ನಿತ್ಯ ಶ್ರವಣ ಮಾಡ್ಕೊತ ಬಂದಾಗ ಮಾತ್ರ ಈ ಜನ್ಮಕ್ಕೆ ನಾವು ಬಂದದ್ದು ಸಾಫಲತೆ ಆಗ್ತದೆ ಅಂತೇಳಿ ಎರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ನಮಃ ಶಿವಾಯ. ಕತ್ತಲ ಬದುಕಿಗೆ ಬೆಳಕನ್ನು ಕೊಡುವುದಂತ ಒಂದು ಮಾರ್ಗದರ್ಶನವನ್ನು ನೀಡಿದಂಥ ನಮ್ಮ ಶರಣಮ್ಮ ಅಜ್ಜಮ್ಮ ಅವರಿಗೆ ಭಾಳ ವಿಸ್ತಾರವಾಗಿ ಅಧ್ಯಾತ್ಮದ ಕಡೆ ಭಾಳ ನೀವೆಲ್ಲ ಒಲವು ಕೊಡಬೇಕು, ಸಾಧು ಸಂತು ಶರಣರು ಎಲ್ಲರೂ ಒಡಗೂಡಿ ಹೋಗ್ಬೇಕು ಅಂತಕ್ಕಂಥ ವಿಚಾರವನ್ನು ಹಂಚಿಕೊಂಡಂಥ ಮಹಾತ್ಮರಿಗೆ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಣೆ ಮಾಡಿಕೊಂಡು ನಂತರ ನಮ್ಮ